ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾನ್ ಆನಂದತೀರ್ಥೋಪದಿಷ್ಟೋ ವಿಧಿರ್ನಾರಾಯಣಃ ಪಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾನ್ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವವೈವೈ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸನ ದೇವರ ಸನ್ನಿಧಾನದಲ್ಲಿ ಶ್ರೀಮದ್ ಜಯತೀರ್ಥ ಪೂರ್ವಾರಾಧನಾ ನಿಮಿತ್ತಕವಾಗಿ ಅಷ್ಟೋತ್ತರವನ್ನು ಹಾಗೂ ಅವರ ಮಹಿಮೆಯನ್ನು ಯಥಾಶಕ್ತಿಯಾದ ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡುವುದಾಗಿ ಮಂಡಳಿ ವತಿಯಿಂದ ನೀವೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಜಯತೀರ್ಥರ ಆರಾಧನೆ ಪ್ರತಿನಿತ್ಯವೂ ಮಾಡಬೇಕಾದ ಆರಾಧನೆ. ಕನಿಷ್ಠ ಪಕ್ಷದಲ್ಲಿ ಈ 3 ದಿನಗಳಲ್ಲಿ ಆದರೂ ಮಾಡೋಣ ಅಂತನ್ನುವ ಒಂದು ಉತ್ಸಾಹ. ಆದರೆ ಟೀಕಾಕೃತ್ಪಾದರು ಜಯತೀರ್ಥರು ತಾವು ಮಾಡಿದ ಉಪಕಾರ, ಭಕ್ತರ ಮೇಲೆ ಮಾಡಿದ ದಯೆ ಇದು ಅತ್ಯಗಾಧ್ಯವಾದದ್ದು, ಅತ್ಯದ್ಭುತವಾದದ್ದು. ಒಬ್ಬ ವ್ಯಕ್ತಿಯ ಅಭಿಪ್ರಾಯ, ಆ ವ್ಯಕ್ತಿಯ ಗಾಂಭೀರ್ಯ, ಆ ವ್ಯಕ್ತಿಯ ವ್ಯಕ್ತಿತ್ವ ಇವುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಆ ವ್ಯಕ್ತಿಗಳ ಗ್ರಂಥವನ್ನೇ ಅಧ್ಯಯನ ಮಾಡಬೇಕು. ಇಲ್ಲದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಅರ್ಥವಾಗುವುದಿಲ್ಲ. ಸುಮ್ಮನೆ ಉದಾಹರಣೆ ಕೊಡಬೇಕು ಅಂತಂದರೆ, ಈಗ ಟೀಕಾರಾಯರಂತೆ ಟೀಕಾರಾಯರ ವಿಭೂತಿ ಸ್ವರೂಪರಾದಂತಹ ಈಗ ಜಗತ್ತಿನಲ್ಲಿ ಪ್ರಖ್ಯಾತರಾದ ಪೀಠದಲ್ಲಿ ಉಪಸ್ಥಿತರಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿದ್ದಾರೆ. ಅವರನ್ನು ನೋಡಿದರೆ ಟೀಕಾಕೃತ್ಪಾದರನ್ನೇ ನೋಡಿದಂತೆ ಆಗ್ತದೆ ನಮಗೆ. ಅವರು ಮಾಡುವ ಒಂದೊಂದು ಕಾರ್ಯಗಳು, ಟೀಕಾಕೃತ್ಪಾದರು ಮಾಡುವ ಒಂದೊಂದು ಕಾರ್ಯಗಳು ಅವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ. ಕೇವಲ ಗ್ರಂಥಗಳಲ್ಲಿ ಅವರ ಚರಿತ್ರೆಯನ್ನು ಕೇಳ್ತೇವೆ. ಆದರೆ ಈಗ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿದ್ದಾರೆ. ಮೊನ್ನೆ ಆಷಾಢ ಏಕಾದಶಿ ಅಷ್ಟು ಜನಕ್ಕೆ ಮುದ್ರಾಧಾರಣೆಯನ್ನು ಮಾಡಿಸಿ ಪೂಜೆಯನ್ನು ಮಾಡಿ, ಈ ಕಡೆಗೆ ಶಾಸ್ತ್ರ ಪ್ರವಚನ ಪಾಠ ವಾಕ್ಯಾರ್ಥ ಇವುಗಳನ್ನೆಲ್ಲ ಮಾಡ್ತಾರೆ. ಓ ಹೌದಪ್ಪ, ಮಾಡ್ತಾರೆ. ನಾವು ಹೇಳ್ತೇವೆ, ನೀವು ಕೇಳ್ತೀರಿ, ಅಥವಾ ನೀವು ಹೇಳ್ತೀರಿ, ನಾವು ಕೇಳ್ತೇವೆ, ನೋಡ್ತೇವೆ, ಸಂತೋಷ ಪಡ್ತೇವೆ. ಆದರೆ ಅದಕ್ಕಿದ್ದ ಪ್ರಾಶಸ್ತ್ಯ, ಅದಕ್ಕಿದ್ದ ಗೌರವ, ಅದಕ್ಕೆ ಸಲ್ಲಬೇಕಾದ ಸನ್ಮಾನ ಗೌರವಗಳು, ಅದಕ್ಕಿದ್ದಂಥ ಮಹತ್ವ ಇವುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ
ನಾವು ಆ ಟೀಕಾಕೃತ್ಪಾದರ ಗ್ರಂಥವನ್ನು ಅಧ್ಯಯನ ಮಾಡಿದಾಗಲೇ ನಮಗೆ ಸಾಧ್ಯವಿದೆ. ಭಾಳ ಮಹಾನುಭಾವರು, ಭಾಳ ದೊಡ್ಡವರು ಅಂತ ಇಷ್ಟೇ ಕೇಳಿ ತಿಳಿತೇವೆ. ಏನು ದೊಡ್ಡವರು, ಏನು ದೊಡ್ಡಿಸ್ತಕ್ಕೆ, ಏನು ಮಹತ್ವ, ಏನು ಮಹಾನುಭಾವತ್ವ, ಇವುಗಳು ಅರ್ಥ ಆಗಬೇಕಾದ್ರೆ ಏನು ಮಾಡಬೇಕು? ಟೀಕಾಕೃತ್ಪಾದರ ಏನು ರೀ ಅವರು ಎಷ್ಟು ಹೊತ್ತು ಮುದ್ರೆ ಕೊಟ್ಟರೆ, ಕೆಲವು ಕಡೆಗೆಲ್ಲ 100, 150, 200 ಜನ ಪ್ರವಚನಕ್ಕೆ ಸೇರಿರುತ್ತಾರೆ. ಸೇರಿದಾಗ ಎಲ್ಲ ಪ್ರವಚನ ಆದಮೇಲೆ, ಮಂಗಳ ಆದ ಮೇಲೆ ಮಂತ್ರಾಕ್ಷತೆ ಕೊಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಕೈ ನೋವಾಗ್ತದೆ. ಮಂತ್ರಾಕ್ಷತೆಗಾಗಿ ಇರ್ತಾರೆ, ಕೊಡಬೇಕು ಅಂದರೆ ಕೈ ನೋವಾಗ್ತದೆ. 200 ಜನಕ್ಕೆ, ಭಾಳ ಅಂದರೆ 500 ಜನಕ್ಕೆ, ಕೆಲವು ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಕೈ ನೋವಾಗ್ತದೆ. ಅಂಥದ್ದು 50,000, 60,000 ಬಂದಷ್ಟು ಜನಕ್ಕೆಲ್ಲ ಮುದ್ರೆ ಇವುಗಳನ್ನು ಕೊಡಬೇಕು, ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಇದು ದೈಹಿಕವಾಗಿ. ಇನ್ನು ಮಾನಸಿಕವಾಗಿ ಮಂತ್ರಾಕ್ಷತೆ ತೊಗ್ತಾ ಇದ್ದಾಗೆಲ್ಲ ಜನ ಅವರವ್ರ ಮನೆಗಳ ಸಮಸ್ಯೆ, ಮನತನ ಸಮಸ್ಯೆ, ಹೆಂಡತಿ ಮಕ್ಕಳ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಏನು ಸಮಸ್ಯೆ, ಎಲ್ಲ ಸಮಸ್ಯೆಗಳನ್ನು ಹೇಳ್ತಾರೆ. 4 ಜನ ನಿಮಗೆ ಬಂದು 4 ಮಂದಿ ಸಮಸ್ಯೆ ಹೇಳಿ, ಹೋಗ್ರಿ ಇರ್ತದೆ ಅಲ್ಲ ಅಂಥೇಳಿ ಜಾಡಿಸ್ಬಿಡ್ತೇವೆ. ನಮ್ಮದೇ ನಮ್ಮ ರಗಡಾಗಿದೆ, ನಿಮ್ದೇನು ಹೇಳೋಣ ಅಂತ ಅಂದ್ಕೊಳ್ತೇವೆ ನಾವು. ಅಂಥದ್ದು ಎಲ್ಲರ ಸಮಸ್ಯೆಯನ್ನು ಕೇಳ್ತಾರೆ. ಎಲ್ಲರ ಕಷ್ಟ ಕಾರ್ಪಣ್ಯಗಳಿಗೆ ಕೇಳಿ ಸುಮ್ಮನೆ ಇಲ್ಲ, ದೇವರಲ್ಲಿ ಪ್ರಾರ್ಥನೆ ಮಾಡಿ. ಅವರಿಗೇನು ಸಮಸ್ಯೆ ಕಮ್ಮಿ ಇದೆಯಾ? ಮಠದ ಸಮಸ್ಯೆಗಳು ಕಮ್ಮಿಯಾ? ಇಲ್ಲ. ಆದರೂ ಒಂದು ದಿವಸ ಸಿಡುಮುಡಿ ಮಾಡದೇನೆ ಎಲ್ಲವನ್ನು ತಾವು ಸಂಯಮನದಿಂದ ಏಕಮನಸ್ಕರಾಗಿ ಭಕ್ತರ ಕಷ್ಟಗಳನ್ನು ಕೇಳಿ ಪರಿಹಾರ ಮಾಡೋದಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಂತ್ರಾಕ್ಷತೆ ಕೊಡ್ತಾರೆ. ಇದನ್ನು ಮೊದಲಿಗೆ ನಮಗೆ ಮಾಡಲಿಕ್ಕೆ ಸಾಧ್ಯವಿದೆಯಾ? ಇಲ್ಲ. ಮಾಡೋದನ್ನು ನೋಡ್ತೇವೆ, ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ತೇವೆ. ನಾ ಯಾಕೆ ಈ ಮಾತು ಹೇಳಲಿಕ್ಕೆ ಬಂದೆ ಅಂದರೆ, ದೇಹದಲ್ಲಿದ್ದ ಕಷ್ಟ, ದೇಹಕ್ಕೆ ಆಗುವ ಕಷ್ಟ, ಬೌದ್ಧಿಕವಾಗಿ ಕಷ್ಟ, ಮಾನಸಿಕವಾಗಿ ಕಷ್ಟ, ಹಣದಿಂದ ಕಷ್ಟ, ಯಾವ ವಸ್ತುವಿಂದಲೂ ಕಷ್ಟ ಆಗ್ತದೆ ನಮಗೆ. ಅದನ್ನು ನಾವು ಅನುಭವಿಸ್ತೇವೆ ಅಂತಂದಾಗ, ಮನುಷ್ಯ ಅನುಭವಿಸಿದಾಗೆ ಗೊತ್ತಾಗ್ತದೆ ಆ ಮನುಷ್ಯನ ಕಷ್ಟ ಏನಿದೆ ಅಂತ. ಆಗ ಅವ ವ್ಯಕ್ತಿಯ ಬಗ್ಗೆ ನಮಗೆ ಗೌರವ ಬರ್ತದೆ, ಆ ವ್ಯಕ್ತಿಯ ವ್ಯಕ್ತಿತ್ವ ಗೊತ್ತಾಗ್ತದೆ, ಆ ವ್ಯಕ್ತಿಯ ಮಹಾನುಭಾವತ್ವ ನಮಗೆ ಗೊತ್ತಾಗ್ತದೆ. ಇಲ್ಲದೇ ಇದ್ರೆ ಏನಾಗ್ತದೆ? ಸಾಮಾನ್ಯವಾಗಿ 3 ದಿನಗಳ ಆರಾಧನೆ, ವ್ರತದ್ದೋ ಅನಾವೃತದ್ದೋ ಊಟ, ಪ್ರವಚನ ಕೇಳ್ತೇವೆ, ಸಂತೋಷವಾಗ್ತದೆ, ಗುರುಗಳ ಭಕ್ತಿ ಬರೋದಿಲ್ಲ ಅಂತಿಲ್ಲ, ನಮಗೆ ಅನುಗ್ರಹ ಆಗೋದಿಲ್ಲ ಅಂತಿಲ್ಲ, ಎಲ್ಲ ಆಗ್ತದೆ. ಆದರೆ ನಿಜವಾದ ವ್ಯಕ್ತಿಯ ವ್ಯಕ್ತಿತ್ವ, ನಿಜವಾದ ಟೀಕಾಕೃತ್ಪಾದರ ಮಹಾನುಭಾವತ್ವ ತಿಳಿಯಬೇಕು ಅಂತಾದರೆ ಆ ಟೀಕಾಕೃತ್ಪಾದರು ಎಷ್ಟು ಶ್ರಮ ಪಟ್ಟಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ದೇವರಲ್ಲಿ ಎಷ್ಟು ಭಕ್ತಿಯನ್ನು ಮಾಡಿದ್ದಾರೆ, ನಮಗೋಸ್ಕರ ದೇವರಲ್ಲಿ ಎಷ್ಟು ಪ್ರಾರ್ಥನೆ ಮಾಡಿದ್ದಾರೆ. ಶ್ರೀಮದಾಚಾರ್ಯರ ಭಾವ, ಅಭಿಪ್ರಾಯ, ವೇದವ್ಯಾಸ ದೇವರ ಅಭಿಪ್ರಾಯ, ವೇದವ್ಯಾಸ ದೇವರ ಸಿದ್ಧಾಂತ, ಇವುಗಳನ್ನು ತಾವು ಹೇಳಿಬಿಟ್ರು. ಶ್ರೀಮದಾಚಾರ್ಯರು ತಮ್ಮ ಸಿದ್ಧಾಂತವನ್ನು, ವೇದವ್ಯಾಸ ದೇವರ ಸಿದ್ಧಾಂತವನ್ನು ಹೇಳಿಬಿಟ್ರು. ಆದರೆ ನಮ್ಮತನ ಬಂದು ಮುಟ್ಟಬೇಕಲ್ಲ, ಅದು ಏನಿದೆ ಅಂತ ಗೊತ್ತಾಗಬೇಕಲ್ಲ. ಅದು ಗೊತ್ತಾಗಬೇಕು ಅಂತಾದರೆ ಟೀಕಾಕೃತ್ಪಾದರ ಟೀಕೆ ಇಲ್ಲ, ಜೈತೀರ್ಥರು ಅಂತನೋಕ್ಕಿಂತ ಟೀಕಾರಾಯರಂತೆ ಪ್ರಸಿದ್ಧವ್ರದ್ದು. ಬಹಳ ವಿಚಿತ್ರ ಇದೆ. ತಾವು ತಮ್ಮ ಜೀವನದಲ್ಲಿ ನಡೆಸಿ ತೋರಿಸಿದರು. ಹೇಗೆ ಅಂದರೆ ಶ್ರೀಮದಾಚಾರ್ಯರ ಗ್ರಂಥವನ್ನು, ವೇದವ್ಯಾಸ ದೇವರ ಗ್ರಂಥವನ್ನು ಅಧ್ಯಯನ ಮಾಡಬೇಕು, ಇದನ್ನು ತಿಳಿಸಿಕೊಟ್ಟು. ಸಾಮಾನ್ಯವಾಗಿ ಏನಿರ್ತದೆ? ಜೀನ್ಸ್ ಅಂತ ಇರ್ತದೆ. ನಮ್ಮ ಪೂರ್ವಜರು ಮನತನ, ದೊಡ್ಡ ಮನತನ, ಪಂಡಿತರ ಮನತನ, ಆ ಮನತನ, ಈ ಮನತನ ಅಂತ ಇದ್ದರೆ ಅವರಲ್ಲಿ ಬಂದಂತಹ ಸಂತಾನಗಳು ಅಧ್ಯಯನ ಮಾಡಲಿಕ್ಕೆ ಅಥವಾ ಶ್ರವಣ ಮಾಡಲಿಕ್ಕೆ, ಪಾಠ ಹೇಳಲಿಕ್ಕೆ, ಏನೋ ಮಾಡಲಿಕ್ಕೆ, ಒಳ್ಳೆ ಕಾರ್ಯ ಮಾಡಲಿಕ್ಕೆ, ಏನ್ರಿ ಅವ್ರ ಮನತನ ಎಲ್ಲ ಮಾಡ್ತಾ ಬಂದಿದೆ, ಹೀಗೆ ಇವರು ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಸರಳ ಆಗ್ತದೆ. ಯಾಕೆ? ಜೀನ್ಸ್ ಅಂತ ಇರ್ತದೆ. ಅಪ್ಪನೂ ಮಹಾ ಬುದ್ಧಿವಂತ, CA ಇದ್ದಾನೆ ರೀ, ಮಗನೂ CA ಇದ್ದಾನೆ, ಏನು ದೊಡ್ಡ ವಿಷಯ ಅಲ್ಲ. ಯಾಕೆ? ಅವ್ರ ಮನತನೇ ಹಾಗಿದ್ದೀರಿ. ಟೀಕಾಕೃತ್ಪಾದರ ಮನತನ ಏನಿದೆ ಹೇಳ್ರಿ ನೋಡೋಣ. ದೇಶಪಾಂಡೆ ಮನತನ, ರೊಕ್ಕ ಐಶ್ ಆರಾಮ್ ಮಜಾ ಮಾಡ್ತಾ ಇರುವ ಮನತನ. ಆಗಿನ ಕಾಲದಲ್ಲಿ ಭಾರಿ ಆಸ್ತಿ, ಭಾರಿ ವೈಭವದಿಂದ ಬದುಕೋ ಮನತನ. ಅವರ ಪೂರ್ವಜರಲ್ಲಿ ಯಾರು ಪಂಡಿತರಿಲ್ಲ, ವಿದ್ವಾಂಸರಿಲ್ಲ, ಸಂಬಂಧ ಇಲ್ಲ. ಜ್ಞಾನಕ್ಕೆ ಟೀಕಾಕೃತ್ಪಾದರಿಗೆ, ಜೈತೀರ್ಥರಿಗೆ ಸಂಬಂಧವೇ ಇಲ್ಲ, ಯಾವ ಕಾಲದಲ್ಲಿಯೂ ಸಂಬಂಧ ಇಲ್ಲ. ಆದರೂ ಟೀಕಾಕೃತ್ಪಾದರಾದರು. ಹೇಗೆ? ಪೂರ್ವಜನ್ಮದ ಸುಕೃತ. ಟೀಕಾಕೃತ್ಪಾದರಿಗಿದ್ದಂತಹದ್ದು
ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ. ಅದರಿಂದ ಟೀಕಾಕೃತ್ಪಾದರಾದರು. ಇಷ್ಟಕ್ಕೆ ಆಗಲಿಲ್ಲ, ಸ್ವಂತ ಪ್ರಯತ್ನ ಇದೆ, ತಪಸ್ಸು ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ವೈರಾಗ್ಯ ಇದೆ. ನಾವು ದೇಹದಂಡನ ಮಾಡಬೇಕು, 4 ತಿಂಗಳ ವ್ರತ ಮಾಡಬೇಕು ಅಂದ್ರೆ ನಮ್ಮ ಕೈಯಿಂದ ಆಗೋದಿಲ್ಲ. ಹಾಲಿನ ವ್ರತ, ಮಸಿನ ವ್ರತ ಮಾಡ್ತೀವಿ ನೋಡ್ರಿ. ಅದ್ರೊಳಗೂ ಹಾಲಿನ ವ್ರತ ಕಷ್ಟ, ನೋಡೋಣ. ಮಸಿನ ಭಾಳ ಮೊಸರು ಸೇರ್ತಿತ್ತು ಅಂದ್ರೆ ಅದು ಬಿಡ್ಲಿಕ್ಕೆ ಆಗೋದಿಲ್ಲ. ದೇಹದಂಡನ ಭಾಳ ಮಹತ್ವದ್ದು. ಯಾವಾಗ ಲೌಕಿಕವಾದ ಪದಾರ್ಥಗಳಲ್ಲಿ ವಿರಕ್ತಿ ಬರ್ತದೋ ಆಗ ದೇವರಲ್ಲಿ ಆಸಕ್ತಿ ಬರ್ತದೆ. ಅಲೌಕಿಕವಾದ ಪದಾರ್ಥ ಪರಮಾತ್ಮ. ಅಲೌಕಿಕವಾದ ಪದಾರ್ಥದಲ್ಲಿ ಆಸಕ್ತಿ ಬರಬೇಕು, ಭಕ್ತಿ ಬರಬೇಕು, ಶ್ರದ್ಧೆ ಬರಬೇಕು, ವಿಶ್ವಾಸ ಬರಬೇಕು ಅಂತಾದರೆ ಲೌಕಿಕವಾದ ಪದಾರ್ಥಗಳಲ್ಲಿ ವಿರಕ್ತಿ ಬರಬೇಕು. ಯಾವ ಮಹಾನುಭಾವರು ಇದ್ದಾರೆ ಜಗತ್ತಿನಲ್ಲಿ ಲೌಕಿಕವಾದ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ವಹಿಸಿ ಅಲೌಕಿಕವಾದ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದ್ದಾರೆ ಅಂತ ಯಾರಿದ್ದಾರೆ ಹೇಳ್ಕೊಡಿ ನೋಡೋಣ ನಮಗೆ. ಟೀಕಾಕೃತ್ಪಾದರು ಅದನ್ನು ಮಾಡಿ ತೋರಿಸಿದರು. ಏನು ಮಾಡಿದರು? ದೇಶಪಾಂಡೆ ಮನತನ, ಜ್ಞಾನಕ್ಕೂ ಅವರಿಗೂ ಸಂಬಂಧ ಇಲ್ಲ. ನಾ ಹೇಳೋ ಏನು ಪಾಯಿಂಟ್ ಇದೆ ಅಂತಂದರೆ, ಸಾಮಾನ್ಯವಾಗಿ ಅರ್ಚಕನ ಮಗ ಅರ್ಚಕನಾಗಲಿಕ್ಕೆ ಏನು ಸಮಸ್ಯೆ ಇಲ್ಲ, ಪಂಡಿತನ ಮಗ ಪಂಡಿತನಾಗಲಿಕ್ಕೆ ಏನು ಸಮಸ್ಯೆ ಇಲ್ಲ. ಆಗಬೇಕು ಅಂತಿಲ್ಲ, ಆಗುವ ಯೋಗ್ಯತೆ ಇರ್ತದೆ ಅಂತ ಹೇಳುವ ಅಭಿಪ್ರಾಯ ನಾನು. ಆಗಬೇಕಂತೇನಿಲ್ಲ. ಭಾರಿ ವಂಶಸ್ಥರು, ಸತ್ಕಾರ ಅಥವಾ ಸಂಸ್ಕಾರಗಳು ಇದ್ದವರು, ಅವರು ಒಳ್ಳೆ ಕಚ್ಚಿ ಹಾಕೊಂಡು ಓಡಾಡ್ತಾರೆ, ಅಂಗಾರಕ್ಷಂತಿ, ಗೋಪಿಚಂದನ, ಗಂಧ ಹಚ್ಕೊಂಡು ಓಡಾಡ್ತಾರೆ. ಯಾಕೆ? ನಾವು ಅವ್ರ ಪೂರ್ವಜರು ಅವ್ರ ಮನೆಯಲ್ಲಿ ಮುಂಜಾನೆ ಎದ್ದರೆ ಗೋಪಿಚಂದನ ಸುರು, ಗಂಧ ಸುರು, ದೇವರ ಪೂಜಾ, ಗಂಟಿ ಎಲ್ಲ ಇರ್ತದೆ, ಸಂಸ್ಕಾರ ಆಗಿರ್ತದೆ. ಏನೂ ಇಲ್ಲ, ಸಂಬಂಧ ಇಲ್ಲ, ಸೂತ್ರ ಇಲ್ಲದೆ ಇದ್ದ ಮನತನದಲ್ಲಿ ಅದರ ಒಳಗೂ ದೇವರಿಂದ ವಿಮುಖವಾದ ಕಾರ್ಯಕ್ರಮಗಳೇ ಅವರ ಮನೆಯಲ್ಲಿ. ಏನು ಕಾರ್ಯಕ್ರಮ? ನೋಡಿದರೆ ಬಂಗಾರ, ಮುತ್ತು, ವಜ್ರ, ಆಸ್ತಿ, ಭಾರಿ ಹೊಲಮನಿಗಳು, ಮನೆಗೆ ಕಾಲಿಗೆ ಒಬ್ಬರು, ಕೈ ಒಬ್ಬರಿಗೆ ಆಳುಗಳು ಇತ್ಯಾದಿಗಳಿದ್ದ ಮನತನ. ಈ ಮನತನದಲ್ಲಿ ಹುಟ್ಟಿದ ಮೇಲೆ ಯಾರಿಗೆ ಬೇಕ್ರಿ ವೈರಾಗ್ಯ? ಯಾಕೆ ಕಷ್ಟಪಡಬೇಕು? ಆರಾಮಾಗಿ ತಿನ್ಲಿಕ್ಕೆ ಉಣ್ಲಿಕ್ಕೆ ಸೇರ್ತದೆ, ಆರಾಮಾಗಿ ಕುತ್ತಲೆ ಎಲ್ಲ ತಂದು ಕೊಡ್ತಾರೆ, ಬೇಕಾದ್ದೆಲ್ಲ ಸಂಪತ್ತು ಇದೆ. ಅಂಥದ್ರ ಒಳಗೆ 4 ಶಬ್ದ ಅವರನ್ನು ಬದಲಾಯಿಸಲಿಕ್ಕೆ 4 ಶಬ್ದ ಸಾಕಾಯಿತು. ಕಿಂ ಪಶು ಪೂರ್ವದೇಹೇ. ನಿಮಗೆಲ್ಲ ಕಥೆ ಗೊತ್ತಿದೆ, ಹಾಗಾಗಿ ಕಥೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಆ ಕಥೆಗಳಲ್ಲಿ ಇದ್ದ ಮರ್ಮ ಏನು? ಟೀಕಾಕೃತ್ಪಾದರ ಆಗಿ ಜಗತ್ತಿಗೆ, ಸಮಾಜಕ್ಕೆ ಕೊಟ್ಟ ಯಾವ ಗ್ರಂಥಗಳು, ಅದನ್ನು ನಾವು ತಿಳಿಬೇಕು. ಈ 4 ಶಬ್ದ ಕಿಂ ಪಶು ಪೂರ್ವದೇಹೇ ನಮ್ಮನ್ನು ಬೇಕಾದಷ್ಟು ಸರಿ ನಮ್ಮ ತಂದೆ ತಾಯಿಗಳು, ಗುರುಗಳು ಎಲ್ಲರೂ ಬೈದಿದ್ದಾರೆ. ಮನುಷ್ಯ ಇದೆಯೋ, ಪಶು ಇದೆಯೋ, ಅಥವಾ ಎಮ್ಮೆ ಇದೆಯೋ, ಕತ್ತಿದೆಯೋ, ಬೈದಿಲ್ವಾ ನಮಗೆ? ಬೇಕಾದಷ್ಟು ಬಾರಿ ಬೈದಿದ್ದಾರೆ. ನಮಗೇನು ವಿಕಾರ ಆಗಿದೆ? ಏನೂ ವಿಕಾರ ಆಗಿಲ್ಲ. ಹಾಗಾಗಲೇ ನಾವು ಎಮ್ಮೆ ಅಂತ ಎಡ್ಸಿದೆ ಅನ್ಸ್ಕೊಂಡ್ರು ನಡೀತದೆ ನಮಗೆ. ಆದರೆ ಟೀಕಾಕೃತ್ಪಾದರಿಗೆ ಹಾಗಾಗಲಿಲ್ಲ. ಕಿಂ ಪಶು ಪೂರ್ವದೇಹೇ ಒಂದೇ 4 ಶಬ್ದಗಳು ಜೀವನವನ್ನೇ ಬದಲಾಯಿಸ್ತು. ಎಷ್ಟರ ಮಟ್ಟಿಗೆ ಬದಲಾಯಿಸ್ತು ಅಂದರೆ 20 ಸಂಧ್ಯಾಧಿಕಂ ವೇತ್ತೀಯ. ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ಬ್ರಾಹ್ಮಣತ್ವಕ್ಕೆ ಬೇಕಾದ ಗೋಪಿಚಂದನ, ನಾಮಧಾರಣೆ, ಮುದ್ರಿ, ಸಂಧ್ಯಾವಂದನ ಇಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿದ್ದಿದ್ದಿಲ್ಲ ಅವರಿಗೆ. ಸಂಧ್ಯಾಧಿಕಂ ವೇತ್ತೀಯ. ಗುರ್ಜಾರಾಚಾರ್ಯರು ಅಂಥೇಳಿ ಟೀಕಾಕೃತ್ಪಾದರ ಚರಿತ್ರೆಯನ್ನು, ಸ್ತೋತ್ರವನ್ನು ಮಾಡಿದ್ದಾರೆ. ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಟೀಕಾಕೃತ್ಪಾದರ ಸ್ತೋತ್ರವನ್ನು ಮಾಡಿದ್ದಾರೆ. ಭಾರಿ ಸುಂದರ ಅದ್ಭುತವಾದ ಸ್ತೋತ್ರಗಳು. ಕೇವಲ ಟೀಕಾಕೃತ್ಪಾದರು ಏನು ಮಾಡ್ತಾಯಿದ್ರು? ಸಂಧ್ಯಾವಂದನಾದಿಗಳನ್ನು ಮಾಡ್ತಾಯಿದ್ರು, ಇಷ್ಟೇ. ಅಂಥವರಿಗೆ ಒಮ್ಮೆ ಈ 4 ಶಬ್ದಗಳು ಇಷ್ಟು ಪರಿಣಾಮಗೊಳ್ಳುತ್ತಲ್ಲ, ಇಷ್ಟು ಅದಕ್ಕೆಲ್ಲ ಹಿಂದೆ ಶ್ರೀಮದಾಚಾರ್ಯರ ಅನುಗ್ರಹ ಇದೆ. ಎತ್ತಾಗಿ ಆ ಗ್ರಂಥಗಳನ್ನು ಹೊತ್ತು ಶ್ರೀಮದಾಚಾರ್ಯರ ಮುಖದಿಂದ ಶ್ರವಣ ಮಾಡಿ ಪೂರ್ಣ ಆತ್ಮಸಾತ್ತಾಗಿ ಮಾಡಿಕೊಂಡು ಶ್ರೀಮದಾಚಾರ್ಯರು ಮುಂದೆ ನಿಮ್ಮ ಗ್ರಂಥಗಳನ್ನು ಅಧ್ಯಯನ ಮಾಡೋರು ಯಾರು, ಬರೆಯೋರು ಯಾರು, ತಿಳಿಸೋದು ಯಾರು ಜಗತ್ತಿಗೆ ಅಂತಂದಾಗ ಈ ಎತ್ತು ಮಾಡಿಕೊಡ್ತದೆ ಅಂತ ಹೇಳಿದ್ದು ಅವೆಲ್ಲ ಇವೆ. ಶ್ರೀಮದಾಚಾರ್ಯರ ಅನುಗ್ರಹ ಇದೆ. ಕೇವಲ ಅನುಗ್ರಹ ಇಷ್ಟೇ ಇಲ್ಲ, ಅದಕ್ಕೆ ಅನುಗ್ರಹಕ್ಕೆ ತಕ್ಕಾಗೆ ಸ್ವಾಮಿಗಳು ಮಂತ್ರಾಕ್ಷತೆ ಕೊಡ್ತಾರೆ. ಕೆಲವ್ರಿಗೆ ಕೆಲಸ ಆಗೋದಿಲ್ಲ, ಕೆಲವ್ರಿಗೆ ಕೆಲಸ ಆಗ್ತದೆ. ಯಾಕೆ? ಆ ಮಂತ್ರಾಕ್ಷತೆಯೂ ಕೆಲಸ ಮಾಡಬೇಕು ಅಂತಾದರೆ ನಮ್ಮಲ್ಲಿ ಯೋಗ್ಯತೆ ಬೇಕು. ಸ್ವಾಮಿಗಳಲ್ಲಿ ಶಕ್ತಿ ಇಲ್ಲ ಅಂತಿಲ್ಲ, ರಾಮದೇವರಲ್ಲಿ ಶಕ್ತಿ ಇಲ್ಲ ಅಂತಿಲ್ಲ. ಆ ಶಕ್ತಿ
ನಮಗೆ ಬಂದು ತಟ್ಟಬೇಕು, ನಮ್ಮಲ್ಲಿ ಆ ಯೋಗ್ಯತೆ ಇರಬೇಕಲ್ಲ. ಸ್ವಾಮಿಗಳ ಮಂತ್ರಾಕ್ಷತೆ ನಮಗೆ ಕೆಲಸ ಮಾಡಿಕೊಡ್ಬೇಕು ಅಂದರೆ ನಮ್ಮಲ್ಲಿ ಯೋಗ್ಯತೆ ಬೇಕು. ಹಾಗಾಗಿ ಟೀಕಾಕೃತ್ಪಾದರಲ್ಲಿ ಕೇವಲ ಅನುಗ್ರಹ ಅಷ್ಟೇ ಕೆಲಸ ಮಾಡಲಿಲ್ಲ. ಹಾಗಾದರೆ ಏನು ಮಾಡಿತ್ತು? ಸ್ವಂತ ಪ್ರಯತ್ನ ರೀ. ಏನು ಸ್ವಂತ ಪ್ರಯತ್ನ? ಎಲ್ಲವನ್ನೂ ಆಗಿಂದಾಗ ಒಂದೇ ಕ್ಷಣಕ್ಕೆ ಬಿಟ್ಟರು. 4 ಶಬ್ದಗಳನ್ನು ಕೇಳಿದ್ರಲ್ಲ, ಕಿಂ ಪಶು ಪೂರ್ವದೇಹೆ, ಎಲ್ಲವನ್ನೂ ಬಿಟ್ಟರು. ನಮಗೆ ಬಿಡ್ಲಿಕ್ಕಾಗ್ತದ ನೋಡೋಣ. ಒಂದು 4 ದಿವಸ ಅಲ್ಲಿ ಬರ್ರಿ ಕಾರ್ಯಕ್ರಮ ಮಾಡ್ಲಿಕ್ಕತ್ತೀವಿ, ಜ್ಞಾನಸತ್ರ ಮಾಡ್ಲಿಕ್ಕೆ, ಮನಿ ಮಠ ರೀ, ಹೆಂಡತಿ ಮಕ್ಕಳು ಏನು ಬಿಟ್ಟು ಬರೋದು ಅಂತೇವೆ ನಾವು. ಆಗೋದಿಲ್ಲ, ಅಷ್ಟು ವೈರಾಗ್ಯ ಬರುವುದಿಲ್ಲ. ಬಂದರೆ ಬರ್ತೀವಿ ನೋಡಿರಿ, ಸಾಯಂಕಾಲ 1 ತಾಸು ಬಂದು ಹೋಗ್ತೀವಿ ನಾವು ಅಂತೇವೆ ನಾವು. ನೀವಲ್ಲ, ನಾವು ಅಂತೇವೆ. ಬಿಡ್ಲಿಕ್ಕಾಗೋದಿಲ್ಲ ರೀ, ಮನೆ ಕಟ್ತೀವಿ ಕಷ್ಟಪಟ್ಟು, ಹೆಂಡತಿ ಮಕ್ಕಳಿದ್ದಾರೆ, ಊಟ ಆಗ್ಬೇಕು, ಕಡೆಯು ಸಣ್ಣ ಸಣ್ಣ ಮಕ್ಕಳಿವೆ, ಜವಾಬ್ದಾರಿ ಇದೆ ಅಂತೀವೋ ಇಲ್ಲ. ಆಗಿನ ಮದುವೆ ಆಗಿತ್ತು, ಅವರ ಚರಿತ್ರೆಯಲ್ಲಿ ಬರ್ತದೆ. ಆಗಿನ ಮದುವೆ ಆಗಿತ್ತು, ಎಲ್ಲ ವಿಧವಾದ ವೈಭವಗಳಿದ್ವು, ಇಬ್ಬಿಬ್ಬರು ಹೆಂಡಂದರಿದ್ದರು, ಆಸ್ತಿಗೆ ಏನು ಕೊರತೆ ಇದ್ದಿದ್ದಿಲ್ಲ, ಎಲ್ಲ ವಿಧವಾದ ಸೌಕರ್ಯಗಳಿದ್ವು. ಆದರೂ ಈ 4 ಶಬ್ದಗಳನ್ನು ಕೇಳಿ ಬದಲಾಗಿ ಕ್ಷಣದಲ್ಲಿ ಎಲ್ಲ ಬಿಟ್ಟು ಸನ್ಯಾಸಾಶ್ರಮಕ್ಕೆ ಹೋಗಿದ್ದಾರೆ ಸ್ವೀಕಾರ ಮಾಡಲಿಕ್ಕೆ. ಟೀಕಾಕೃತ್ಪಾದರಿಂದ ಇದರಿಂದ ಏನು ತಿಳಿಸಿಕೊಟ್ರು? ನಾನು ಹೇಳಲಿಕ್ಕೆ ಬಂದ ಉದ್ದೇಶ ಏನು ಅಂದರೆ, ಅಲೌಕಿಕವಾದ ಭಗವಂತನ ನಮಗೆ ಸಿಗಬೇಕಾದರೆ ಲೌಕಿಕವಾದ ಸಂಪತ್ತು ಇದು ಪ್ರತಿಬಂಧಕ. ಲೌಕಿಕವಾದ ಸಂಪತ್ತನ್ನು ಬಿಟ್ಟರೆ ನಾವು ಆ ಲೌಕಿಕವಾದ ಸಂಪತ್ತಿನಲ್ಲಿ ಎಷ್ಟು ವೈರಾಗ್ಯವನ್ನು ತಾಳ್ತೇವೋ, ಎಷ್ಟು ವಿರಕ್ತಿಯನ್ನು ವಹಿಸ್ತೇವೋ, ಅಷ್ಟು ದೇವರು ನಮಗೆ ಸಿಗ್ತಾನೆ, ಗುರುಗಳು ಸಿಗ್ತಾರೆ, ಗುರುಗಳು ಭಕ್ತಿ ಸಿಗ್ತದೆ, ಶಾಸ್ತ್ರ ಸಿಗ್ತದೆ, ಪುರಾಣ ಸಿಗ್ತದೆ. ಈಗ ನೀವೆಲ್ಲ ಮನೆಯಲ್ಲಿ ಆರಾಮಾಗಿ ಕೂಡ್ಬೋದಾಗಿತ್ತೋ ಇಲ್ಲೋ, ಅಥವಾ ಊಟದ ಟೈಮ್ದಾಗ ಬರ್ಬೋದಾಗಿತ್ತು. ನೀವು ಎಷ್ಟು ಒಂದು 10 ಮಂದಿ ಬಂದಿರೋ, ನೀವು ಎಲ್ಲರೂ ಇನ್ನು ಮೇಲೆ ಬರೋ ಜನ ಏನಿದೆಯಲ್ಲ ಊಟಕ್ಕೆ, ಆ ಟೈಮ್ದಾಗ ನೀವು ಬರ್ಬೋದಾಗಿತ್ತು. ಇಲ್ಲ, ಸ್ವಲ್ಪ ಟೀಕಾರ ಚರಿತ್ರೆಯನ್ನು ಕೇಳೋಣ ಅಂಥೇಳಿ ಮನೆಯಲ್ಲೂ ನಿಮಗೂ ಕೆಲಸ ಇದ್ದದ್ದು ಬದಿ ಸರಿಸಿ ನೀವು ಶ್ರವಣಕ್ಕೆ ಬಂದಿರೋ ಇಲ್ಲೋ, ಅಷ್ಟೇ ವೈರಾಗ್ಯ. ಪ್ರಸಾದ ಸ್ವೀಕಾರ ಮಾಡಿದರೆ ಅದರಿಂದ ಉದ್ಧಾರ ಇಲ್ಲ ಅಂತಿಲ್ಲ, ಆದರೆ ಶ್ರವಣ ಮಾಡಿ ಪ್ರಸಾದ ಸ್ವೀಕಾರ ಮಾಡಿದರೆ, ಟೀಕಾಕೃತ್ಪಾದರ ಮಹಿಮೆಯನ್ನು ಕೇಳಿ ಪ್ರಸಾದ ಸ್ವೀಕಾರ ಮಾಡಿದರೆ, ಟೀಕಾಕೃತ್ಪಾದರು ಮಾಡಿದ ಗುರುಗಳಲ್ಲಿ ಭಕ್ತಿಯನ್ನು ಮಾಡಿದ್ದು ಹೇಗೆ ಅಂತ ನಾವು ಅಂದರೆ ನಮ್ಮಲ್ಲಿ ಆ ಗುಣ ಬರ್ತದೆ, ಆ ಭಕ್ತಿ ಬರ್ತದೆ, ಆ ವೈರಾಗ್ಯ ಬರ್ತದೆ. ಹಾಗಾಗಿ ನಾನು ಹೇಳುವ ಉದ್ದೇಶ, ಒಂದೇ ಕ್ಷಣದಲ್ಲಿ ಟೀಕಾಕೃತ್ಪಾದರು ಬದಲಾಗಬೇಕು ಅಂತಂದರೆ ಶ್ರೀಮದಾಚಾರ್ಯರ ಅನುಗ್ರಹ ಎಷ್ಟು ಬೇಕೋ ಅಷ್ಟೇ ಮನಸ್ಸಿನ ಸ್ಥೈರ್ಯ ಬೇಕು, ದೃಢವಾದ ವಿಶ್ವಾಸ ಬೇಕು. ಏನಾದರೂ ಆಗಲಿ, ಯಾರೇನು ಮಾಡೋರಿದ್ದಾರೆ ನನಗೆ, ಎಲ್ಲ ನೋಡಿಕೊಳ್ಳುವನು ಭಗವಂತ, ಗುರುಗಳು ಅವರ ಪಾದಕ್ಕೆ ಬಿದ್ದರೆ ಸಾಕು, ಎಲ್ಲ ವೈಭವ ಆಗ್ತದೆ ನನಗೆ ಅಂತ ಹೇಳಿ ತಾವು ಆಶ್ರಮವನ್ನು ತೆಗೆದುಕೊಂಡು ಆರಾಮಾಗಿ ಊಟ ಮಾಡ್ತಾ ಭಕ್ಷ್ಯಭೋಗ್ಯಗಳನ್ನು ಭೋಗ ಮಾಡ್ತಾ ಇದ್ದ ಜೈತೀರ್ಥರು 20 ವರ್ಷಗಳ ಕಾಲ ಕೇವಲ ಸಂಧ್ಯಾವಂದನೆ ಮಾಡುವಂತಹ ಒಬ್ಬ ಸಾಧಾರಣ ಮನುಷ್ಯ ಏನು ಮಾಡ್ತಾ ಇದ್ದಾರೆ? ಈಗ ಎಲ್ಲ ಭೋಗಗಳನ್ನು ಬಿಟ್ಟು ಗುಹೆಯಲ್ಲಿ ಸೇರಿ, ಆಶ್ರಮವನ್ನು ತಾಳಿ ಗುಹೆಯನ್ನು ಸೇರಿ ರಾಗಿಯನ್ನು ತಿಂದು, ಏನಂತಾರೆ, ಶಿಷ್ಯರು ಬೇಡಿದ ಭಿಕ್ಷೆಯನ್ನು ಕೊಟ್ಟಿದ್ದನ್ನು ತಿಂದು ಬದುಕಿದ್ದಾರೆ. ಅವರು ಇದ್ದದ್ದು ವ್ರತದಲ್ಲಿ ವೃಂದಾವನಸ್ಥರಾದದ್ದು 3 ದಿವಸ ವ್ರತ ಮಾಡಲಿಕ್ಕಾಗೋದಿಲ್ಲ. ಮೆಣಸು ಭಾಳ ಹಾಕ್ತಾರೆ ರೀ, ಜೀರಿಗೆ ಭಾಳ ಹಾಕ್ತಾರೆ, ಎಲ್ಲಿ ಮಾಡೋದ್ರಿ, ಎದೆ ಉರಿತದೆ, ಅಸಿಡಿಟಿ ಪ್ರಾಬ್ಲಮ್ ನಮಗೆ ಅಂತಂತೇವೆ ನಾವು. ಅಂಥದ್ದು ಇಡೀ ಇನ್ನು 20 ವರ್ಷ ಅವರು ಏನು ಭೋಗಪಟ್ಟರೋ ಗೊತ್ತಿಲ್ಲ. ಅದಾದ ಮೇಲೆ 20 ವರ್ಷ ಗ್ರಂಥ ಅವಲೋಕನ, ಗ್ರಂಥ ಲೇಖನ, ಸಮಾಜಕ್ಕೆ ಹಿತವಾಗಬೇಕು, ಜ್ಞಾನಿಗಳಿಗೆ ಜ್ಞಾನ ಸಿಗಬೇಕು, ಸಜ್ಜನರಿಗೆ ವಿರಕ್ತಿ ಸಿಗಬೇಕು, ದೇವರ ಗುರುಗಳಲ್ಲಿ ವಿಶ್ವಾಸ ಬರಬೇಕು ಅಂತನ್ನುವ ಮಹತ್ತರವಾದ ಉದ್ದೇಶದಿಂದ ಎಲ್ಲವನ್ನು ಬಿಟ್ಟು ನಮ್ಮ ಸಲುವಾಗಿ ಗುರುಗಳು ಏನು ಮಾಡಿದರು? ಗುಹೆಯನ್ನು ವಾಸ ಮಾಡಿದರು. ಅವರಿದ್ದ ಗುಹೆಯನ್ನು ನೋಡ್ತೀರಿ, ಎರಗೋಳದಲ್ಲಿ 5 ನಿಮಿಷ ಇರಲಿಕ್ಕಾಗೋದಿಲ್ಲ ಅಲ್ಲಿ ಒಳಗೆ ನಮಗೆ. ಅಂಥದ್ರಲ್ಲಿ ಇಡೀ 20-25 ವರ್ಷ ಜೀವನ ಕಳೆದಿದ್ದಾರೆ. ಇದು ವೈರಾಗ್ಯವಲ್ವ? ತಮ್ಮ ಸ್ವಂತ ಪ್ರಯತ್ನ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವ? ಸ್ವಂತ ಪ್ರಯತ್ನ ಇಲ್ಲದೆ ನಾವು ಒಂದು ವ್ರತ ಮಾಡಲಿಕ್ಕಾಗೋದಿಲ್ಲ, ಉಪವಾಸ ಮಾಡಲಿಕ್ಕಾಗೋದಿಲ್ಲ. ಸ್ವಂತ ಪ್ರಯತ್ನ ಇಲ್ಲದೆ ಮನೆಯಿಂದ ಇಲ್ಲಿ ಬಂದು ಕೂಡ್ಲಿಕ್ಕಾಗೋದಿಲ್ಲ. ಪ್ರಯತ್ನ ಇಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ. ಯಾರ ಮೇಲೆ ಅನುಗ್ರಹ ಇಲ್ಲ, ದೇವರಿಗೆ ಗುರುಗಳಿಗೆ ಅನುಗ್ರಹ ಮಾಡೋದಿಲ್ಲ. ಯಾರ ಮೇಲೆ? ಎಲ್ಲರ ಮೇಲೆ ಅನುಗ್ರಹ ಮಾಡ್ತಾರೆ. ಆದರೆ ಪ್ರಯತ್ನ ಇಲ್ಲದೆ ಆ ಅನುಗ್ರಹ ಕೆಲಸ ಮಾಡೋದಿಲ್ಲ. ಸತ್ಯಾತ್ಮರು ಯಾರಿಗೆ ಮಂತ್ರಾಕ್ಷತೆ ಕೊಡೋದಿಲ್ಲ, ಎಲ್ಲರಿಗೂ ಮಂತ್ರಾಕ್ಷತೆ ಕೊಡ್ತಾರೆ. ಆ ಮಂತ್ರಾಕ್ಷತೆ ಯಾವ ಉದ್ದೇಶಕ್ಕಾಗಿ ನಾವು ಪಡೆದಿದ್ದೇವೋ ಆ ಮಂತ್ರಾಕ್ಷತೆ ಕೆಲಸ ಆಗಬೇಕು ಅಂದರೆ ಆ ಮಂತ್ರಾಕ್ಷತೆ ತಗೊಂಡ ಮೇಲೆ ನಾವು ಪ್ರಯತ್ನ ಪಡಲಿಕ್ಕೆ ಒಂದು ಅರ್ಹತೆ ಬರ್ತದೆ.
ಪ್ರಯತ್ನ ಪಟ್ಟರೂ ನಮಗೆ ಫಲ ಸಿಗಲಿಕ್ಕೆ ಒಂದು ಅರ್ಹತೆ ಬರ್ತದೆ. ಆ ಪ್ರಯತ್ನ ಪಡಬೇಕಲ್ಲ ನಾವು, ಅದು ನಮ್ಮ ಜವಾಬ್ದಾರಿ. ಹಾಗಾಗಿ ಟೀಕಾಕೃತ್ಪಾದರು ಎಷ್ಟು ಅಮೋಘವಾದ ಪ್ರಯತ್ನ, ವಿರಕ್ತಿ, ಆ ವೈರಾಗ್ಯ ಭಾಳ ವಿಚಿತ್ರ ಅನ್ನಿಸ್ತದೆ. ಅದನ್ನು ಕೇಳಲಿಕ್ಕೂ ನಮಗೆ ಬೇಸರ ಆಗ್ತದೆ ಕದಾಚಿತ್ ಕೆಲವೊಮ್ಮೆ. ರಾಯರು ನೋಡ್ರಿ, ಯಾರ್ಯಾರು ನಾನು ಮೊದಲಿಗೆ ಪ್ರತಿಜ್ಞೆ ಮಾಡಿದ್ದದೆ, ಯಾರ್ಯಾರು ಮಹಾನುಭಾವರು ಅಂತಿದ್ದಾರೆ, ಆ ಮಹಾನುಭಾವರ ಮಹಾನುಭಾವತ್ವ ಇದೆಯೋ ಎಲ್ಲವೂ ವಿರಕ್ತಿಯಿಂದಲೇ ಬಂದದ್ದು. ಸುಮ್ಮನೆ ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ನಾವು ಬೇಕಾದಷ್ಟೆಲ್ಲ ಪಂಚಾಮೃತ ಮಾಡ್ತೇವೆ, ಅಭಿಷೇಕ ಮಾಡ್ತೇವೆ, ಬರ್ರಿ ಸರ್ ನಮಸ್ಕಾರ, ಎಲ್ಲ ಮಾಡ್ತೇವೆ, ವಜ್ರ ಕವಚವೂ ಹಾಕ್ತೇವೆ. ಆದರೆ ಅವರು ಜೀವನದಲ್ಲಿ ಮಾಡಿದ್ದೇನವರು ಹರಿದಿದ್ದ ಧಾಬಳಿಯನ್ನು ಉಟ್ಕೊಂಡು ಕೂತರು. ಹೌದೋ ಇಲ್ಲ? ಬರ್ರಿ, ಹರಿದಿದ್ದ ಧಾಬಳಿಯನ್ನು ಉಟ್ಕೊಂಡು ಕೂತರು, ತಿನ್ನಲಿಕ್ಕೆ ಗತಿ ಇಲ್ಲದೆ ಇದ್ದಂತೆ ಇದ್ದರು. ಕಳತನ ಮಾಡಿಕೊಂಡು ಹೋದರೆ ಮನೆಯಲ್ಲಿ ಕಳತನ ಮಾಡಲಿಕ್ಕೆ ಕಳ್ಳರು ಬಂದರೆ ಸಾಮಾನು ಇದ್ದಿದ್ದಿಲ್ಲ. ಇದು ಯಾರ ಅವಸ್ಥೆ? ಇದು ರಾಯರ ಅವಸ್ಥೆ. ಅವರಿಗೆ ಅವರ ಹೆಸರು ಹೇಳಿದರೆ ಜನ ಶ್ರೀಮಂತರಾಗ್ತಾರೆ, ಬೇಕಾದೆಲ್ಲ ಪಡಿತಾರೆ. ಅಂದಮೇಲೆ ಅವರಿಗೆ ಅಷ್ಟು ತಾಕತ್ತಿದ್ದಿಲ್ವಾ? ಅವ್ರು ಹೊಟ್ಟೆ ತುಂಬಿಸ್ಕೋಬೇಕು, ಹೆಂಡತಿ ಮಕ್ಕಳಿಗೆ ಊಟಕ್ಕೆ ಹಾಕಬೇಕು, ಭಾಳ ಐಷಾರಾಮ್ ಮನೆಯನ್ನು ಕಟ್ಕೊಬೇಕು, ಬೇಕಾದದ್ದನ್ನೆಲ್ಲ ಸಂಪಾದಿಸಬೇಕು, ಅವ್ರಿಗೆ ಇದ್ದಿದ್ದಿಲ್ವಾ? ಅದನ್ನೆಲ್ಲ ಬಿಟ್ಟೇ ಆ ಅವಸ್ಥೆಯನ್ನು ಪಡೆದವರವರು. ಅಲೌಕಿಕನಾದ ಪರಮಾತ್ಮನನ್ನು ಹೊಂದಬೇಕಾದ್ರೆ ಲೌಕಿಕ ಸುಖದಿಂದ ಆಗುವುದಿಲ್ಲ. ಲೌಕಿಕ ಸುಖ ಇದು ಪ್ರತಿಬಂಧಕ. ಇದನ್ನು ಪೂರ್ಣ ತಿಳಿದ ಮಹಾನುಭಾವರು. ಅದಕ್ಕಾಗೇನೆ ಹೇಳಿದೆ, ಯಾರ್ಯಾರು ಮಹಾನುಭಾವರಂತಿದ್ದಾರೋ ಜಗತ್ತಿನಲ್ಲಿ ಅವರೆಲ್ಲವೂ ಲೌಕಿಕ ಸಂಪತ್ತನ್ನು ಬಿಟ್ಟಿದ್ದಕ್ಕೆ ಮಹಾನುಭಾವರಾಯಿತು. ಗುರುಗಳ ಅನುಗ್ರಹ ಇದೆ, ಅದೆಲ್ಲ ನಾನು ಅದಕ್ಕೆ ಹೇಳಿದೆ, ಎಲ್ಲರ ಮೇಲೆ ಇದೆ ಗುರುಗಳ ಅನುಗ್ರಹ, ಅವರವ್ರ ಯೋಗ್ಯತಾನುಸಾರವಾಗಿ. ಆದರೆ ಪ್ರಯತ್ನವನ್ನು ಮಾಡಬೇಕಲ್ಲ ಜೀವ, ಪ್ರಯತ್ನವನ್ನು ಮಾಡಬೇಕು. ಇವರು ಎಲ್ಲವನ್ನು ಬಿಟ್ಟು ವೈರಾಗ್ಯ ತಾಳಿದ್ದಕ್ಕೇನೆ ಟೀಕಾಕೃತ್ಪಾದರ ಗ್ರಂಥವನ್ನು ಅಧ್ಯಯನ ಮಾಡಿ ಆ ಟೀಕಾಕೃತ್ಪಾದರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬಡಲು ಸಾಧ್ಯವಾಯಿತು. ಇಲ್ಲದ್ರೆ ವ್ಯಾಖ್ಯಾನವನ್ನು ಏನು ಬರಿತಾ ಇದ್ದರು? ಆಗ್ತಾ ಇದ್ದಿದ್ದಿಲ್ಲ. ಹಾಗೆ ಟೀಕಾಕೃತ್ಪಾದರು, ಆ ಟೀಕಾಕೃತ್ಪಾದರ ಜೀವನದ ಶೈಲಿ, ಆ ಜೀವನದ ಮಾರ್ಗ ಇದೆಲ್ಲರಿಗೂ ಮಹಾನುಭಾವರಿಗೆ ಆದರ್ಶವಾಯಿತು. ಎಲ್ಲ ಮಹಾನುಭಾವರಿಗೆ ಜೀವನದಲ್ಲಿ ನೀವೇನಾದರೂ ಸಾಧಿಸಬೇಕು ಅಂತಿದ್ರೆ ನನ್ನಂತೆ ಇರಬೇಕು ನೋಡ್ರಿಪ್ಪ, ಇಲ್ಲದಿದ್ದರೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಅಲೌಕಿಕವಾದಂತಹ ಮಾರ್ಗದಲ್ಲಿ, ಲೌಕಿಕವಾದ ಮಾರ್ಗದಲ್ಲಿ ಬೇಕಾದ್ದೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯವಿದೆ. ಅಲ್ಲಿಯೂ ಪ್ರಯತ್ನ ಬೇಕು, ಅಲ್ಲಿಯೂ ಗುರುಗಳ ಅನುಗ್ರಹ ಬೇಕು. ಅದಕ್ಕಿಂತ 1000 ಪಟ್ಟಲ್ಲ, ಅನಂತ ಪಟ್ಟು ಹೆಚ್ಚು ಗುರುಗಳ ಅನುಗ್ರಹ ಪ್ರಯತ್ನ ಬೇಕು ಅಲೌಕಿಕವಾದಂತಹ ಮಾರ್ಗದಲ್ಲಿ. ಅದನ್ನು ಟೀಕಾಕೃತ್ಪಾದರು ಮಾರಿ ತೋರಿಸಿದರು. ಇದು ಬಹಳ ವಿಚಿತ್ರವಾದದ್ದು. ಅದು ಕೇವಲ 4 ಶಬ್ದಗಳಿಂದ, ಕಿಂ ಪಶು ಪೂರ್ವದೇಹೇ, ಈ 4 ಶಬ್ದದಿಂದ ಅವರ ಪೂರ್ಣ ಜೀವನ ಬದಲಾಗಿ ಹೋಯಿತು. ಪೂರ್ಣ ವಿರಕ್ತರಾದರು. ಕೇವಲ ಸಂಧ್ಯಾವಂದನಾದಿಗಳನ್ನು ಮಾಡಿಕೊಂಡ ಇದ್ದಂತಹ ಒಬ್ಬ ಮನುಷ್ಯ ಸನ್ಯಾಸಾಶ್ರಮಕ್ಕೆ ಹೋಗಬೇಕು ಅಂತಂದರೆ ಎಷ್ಟು ಮಹತ್ತರ ವೈರಾಗ್ಯ ಅವರಲ್ಲಿ ಮನಸ್ಸಿನಲ್ಲಿ ಚಿಗುರಿತು, ಪ್ರಕಾಶವಾಯಿತು ಅಂತನ್ನೋದು ನಾವು ಊಹಾನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಾಡಿಕೊಂಡು ಆಶ್ರಮವನ್ನು ತೆಗೆದು 20 ವರ್ಷ, ಇನ್ನು ಅವರು ಇದ್ದದ್ದು 40 ವರ್ಷ, 42 ವರ್ಷ, ಅದರಲ್ಲಿ ಇನ್ನು ಉತ್ತರ ಭಾಗ ಪೂರ್ಣ ಗ್ರಂಥಗಳನ್ನು ಅವಲೋಕನ, ಮುಂಜಾನೆಲ್ಲ ಪಾಠ ಹೇಳೋದು, ದೇವರ ಪೂಜೆ ಮಾಡೋದು, ರಾತ್ರಿಯೆಲ್ಲ ಅವರ ಚರಿತ್ರೆಯಲ್ಲಿ ರಾತ್ರಿಯೆಲ್ಲ ಗ್ರಂಥಲೇಖನ ಮಾಡೋದು, ಗ್ರಂಥವನ್ನು ರಚನೆ ಮಾಡೋದು. 24 ಗಂಟೆಯೂ ಅವರಿದೇ ಮಾಡ್ತಾಯಿದ್ರು. ನಿದ್ದೆನೇ ಬರ್ತಾ ಇದ್ದಿಲ್ಲ ಅವರಿಗೆ, ಮಲಗ್ತಾನೇ ಇದ್ದಿದ್ದಿಲ್ಲ. ಇಷ್ಟು ಅದ್ಭುತವಾದ ರೀತಿಯಲ್ಲಿ ತಾವು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಶ್ರೀಮದಾಚಾರ್ಯರ ಗಾಂಭೀರ್ಯ, ಶ್ರೀಮದಾಚಾರ್ಯರ ಅಭಿಪ್ರಾಯ ಇವುಗಳನ್ನು ಸಮಾಜಕ್ಕೆ ತಿಳಿಸಿಕೊಟ್ಟು, ಇಷ್ಟಾಗಿ ಇವರು ವೈರಾಗ್ಯ, ಜ್ಞಾನದ ಬಗ್ಗೆ ಹೇಳಬೇಕು ಅಂದರೆ ಅದೇ ಹೇಳುತ್ತಲ್ಲ, ಎಲ್ಲರ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯತೆ, ಕೆಲವರ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯವಿಲ್ಲ. ನಮಗೂ ಗಾಬರಿ ಆಗ್ತದೆ, ಅಂಜಿಕೆ ಆಗ್ತದೆ. ಟೀಕಾಕೃತ್ಪಾದರ ಮಹಿಮೆ, ಟೀಕಾಕೃತ್ಪಾದರ ಇದ್ದದ್ದು, ಅವರ ಮಾರ್ಗ, ಇವುಗಳನ್ನು ನೋಡಿದರೆ ಆಶ್ಚರ್ಯ ಅಂದರೆ ಆಶ್ಚರ್ಯ. ಅವರು ಇದ್ದಂತೆ ಇರುವ ಸೌಭಾಗ್ಯ ನಮಗೆ ಸಿಗಬೇಕು ಅಂತ ಅನ್ನೋದು ಇಷ್ಟೇ ಕೇಳಲಿಕ್ಕೆ ಸಾಧ್ಯ ನಮಗೆ ಗುರುಗಳಲ್ಲಿ. ಇಷ್ಟು ಅದ್ಭುತವಾದ ವೈರಾಗ್ಯ. ಹಾಗಾಗೇನೆ ಶಾಸ್ತ್ರ ಅಧ್ಯಯನಕ್ಕಾಗಿ ಒಬ್ಬ ಹುಡುಗ, ಒಬ್ಬ ಶಿಷ್ಯ ಬಂದ ಅಂದರೆ ಅವನ ಅಧಿಕಾರಿ ಅನಧಿಕಾರಿ ಅಂತನ್ನೋದನ್ನು ನಿರ್ಣಯ ಮಾಡಿಕೊಳ್ಳೋದು ಹೇಗೆ ಅಂತಂದರೆ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತದೆ.
ಶಾಸ್ತ್ರ ಶಮದಮ ಉಪರತಿ ತಿತಿಕ್ಷಾ ಇವುಗಳು ಮನುಷ್ಯನಿಗಿರಬೇಕು. ಮೊದಲಿಗೆ ಶಮ, ಭಗವನ್ನಿಷ್ಠ ಬುದ್ಧಿ ಇರಬೇಕು. ದೇವರು 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 ಅಂತ ದೇವರ ಬಗ್ಗೆ ಹುಚ್ಚಿರ್ಬೇಕು ಮನುಷ್ಯ. ದೇವರು ಎಂಥವನಿದ್ದಾನೆ, ದೇವರು ಏನು ಮಾಡಿದರೆ ಸಿಗ್ತಾನೆ, ದೇವರ ಸಲುವಾಗಿ ಏನೆಲ್ಲ ಮಾಡಬೇಕು ಅದನ್ನು ಶಾಸ್ತ್ರದಲ್ಲಿ ಪ್ರವೇಶ ಮಾಡಿದ ಮೇಲೆ ಪಡೆಯಲು ಸಾಧ್ಯ. ಆದರೆ ದೇವರ ಬಗ್ಗೆ ವಿಶ್ವಾಸ ಇರಬೇಕು, ಅಂಥವನು ಶಾಸ್ತ್ರಕ್ಕೆ ಅಧಿಕಾರಿ. ಶಮ. ದಮ, ಎರಡನೇದ್ದೇ ಬರೋದು ಇಂದ್ರಿಯ ನಿಗ್ರಹ. ವ್ರತ ಮಾಡೋರಿಗೆ ಅನಿಸೋದಿಲ್ವಾ ಭಕ್ಷ್ಯಗಳನ್ನೆಲ್ಲ ಭೋಗ ಮಾಡಬೇಕಂತ? ಆದರೂ ಅವರು ಸಂಯಮನದಲ್ಲಿ ಇದ್ದುಕೊಂಡು ವ್ರತ ಮಾಡ್ತಾರೋ ಇಲ್ವೋ? ತಪಸ್ವಿಗಳು ತಪಸ್ಸನ್ನು ಮಾಡ್ತಿರ್ತಾರೆ, ಉಳಿದವರೆಲ್ಲ ಅವ್ರ ಮುಂದೆ ಬೇಕಾದೆಲ್ಲ ಭೋಗಗಳನ್ನು ಮಾಡ್ತಿರ್ತಾರೆ. ಅವ್ರಿಗೂ ಭೋಗ ಮಾಡ್ಬೇಕು ಅನಿಸೋದಿಲ್ವಾ? ಅನಿಸ್ತದೆ. ಸಂಯಮನದಲ್ಲಿ ಇರ್ತಾರೆ, ತಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ. ಭಾಗವತ ಇದೇ ಹೇಳುತ್ತದೆ ನಮಗೆ. ಎಲ್ಲ ಉಪದೇಶವನ್ನು ಪಡೆದು ನಮಗೆ ದೇವರಲ್ಲಿ ಭಕ್ತಿನೇ ಬರಲಿಲ್ಲ ಅಂತಂದರೆ, ಎಲ್ಲ ವಿಧವಾದ ಶ್ರಮಗಳನ್ನು ಪಟ್ಟು ದೇವರಲ್ಲಿ ಭಕ್ತಿನೇ ಬರಲಿಲ್ಲ ಅಂತ ಆದರೆ ಆ ಕೇವಲ ಶ್ರಮ ಏವ ಹಿ ಕೇವಲ. ಹಾಗೆ ನಮಗೆ ದಮ ಅಂದರೆ ಇಂದ್ರಿಯ ನಿಗ್ರಹ. ಎಷ್ಟು ಸಾಧ್ಯವಿದೆಯೋ ಅಷ್ಟು ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡಂತಹ ವ್ಯಕ್ತಿಗೆ ಶಾಸ್ತ್ರದಲ್ಲಿ ಅಧಿಕಾರ ಇದೆ. ಇನ್ನು ತಿತಿಕ್ಷಾ ಬಹಳ ಮಹತ್ವದ ಗುಣ. ಇವು 4 ಗುಣಗಳು. ಶಾಸ್ತ್ರ ಇದು ಆರಂಭವೋ ಅನಾರಂಭವೋ ಅಂತನ್ಲಿಕ್ಕೆ ಶಾಸ್ತ್ರಕ್ಕೆ ಒಂದು ಗುಣಧರ್ಮಗಳನ್ನು ಹೇಳಿದ್ದಾರೆ. ಹಾಗೆ ಶಾಸ್ತ್ರವನ್ನು ಓದುವ ಅಧಿಕಾರಿಗೂ ಗುಣಧರ್ಮಗಳಿವೆ. ಅದನ್ನು ಪಡೆದರೆ ಅಧಿಕಾರಿ ಅಂತ ಆಗ್ತಾನೆ. ಶಮದಮ ಉಪರತಿ, ಭಗವತ್ ಸಾಮೀಪ್ಯ, ಭಗವಂತನ ಸಮೀಪದಲ್ಲಿರಬೇಕು, ಗುರುಗಳ ಸಮೀಪದಲ್ಲಿರಬೇಕು. ದೊಡ್ಡವರು ಹಿರಿಯರು ಗುರುಗಳು ಬಂದಿರ್ತಾರೆ, ಸ್ವಾಮಿಗಳು ಬಂದಿರ್ತಾರೆ, ಅವರ ಹತ್ರ ಹೋಗಿ ನಿಂದಿರಬೇಕು. ಅವರು ಏನಂತಾರೆ ಹಿತ ನುಡಿಗಳನ್ನು ಕೇಳಬೇಕು. ಮನುಷ್ಯನಿಗೆ ಯಾವಾಗ ಮನಸ್ಸು ಬದಲಾಗ್ತದೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿದ್ದರು ಒಬ್ಬರು ನಮ್ಮ ಗುರುಗಳು ಇದೇ ಚಾತುರ್ಮಾಸ್ಯದಲ್ಲಿ, ಹೀಗೆ ಚಾತುರ್ಮಾಸ್ಯ 2000 ಇಸ್ವಿ, ನಾನು ಆವಾಗ ವಿದ್ಯಾಪೀಠಕ್ಕೆ ಹೋಗಿದ್ದೆ. ಆಗ 4 ತಿಂಗಳು ಸತತವಾಗಿ 4 ಗಂಟೆ ಮುಂಜಾನೆ ಸಾಯಂಕಾಲ 6-8 ತಾಸುಗಳ ಕಾಲ ಸಾಕ್ಷಿಯಾಗಿ ವಾಗೀಶಾಚಾರ್ಯರು ಇದ್ದಾರೆ. 8 ತಾಸುಗಳ ಕಾಲ ಮಹಾಭಾರತ ಹೇಳಿದರು ಬಿಡದೇನೆ. ಬೆಳಗ್ಗೆ ಸಾಯಂಕಾಲ ಮಹಾಭಾರತ ಹೇಳಿದಕ್ಕೆ ಅನೇಕ ಜನಕ್ಕೆ ಮನಸ್ಸಿಗೆ ಪರಿವರ್ತನೆ ಆಯಿತು. ಆಗ ನಮ್ಮಲ್ಲಿ ಒಬ್ಬರಿದ್ದರು, ಅವರಿಗೂ ಮನಸ್ಸಿಗೆ ಪರಿವರ್ತನೆ ಆಯಿತು. ಭಾಳ ಚಲೋ ನೌಕರಿ ಇತ್ತು ಅವರಿಗೆ, ಹೆಂಡತಿ ಮಕ್ಕಳು, ಚಲೋ ನೌಕರಿ, 40-45 ವರ್ಷ. ಮಹಾಭಾರತವನ್ನು ಕೇಳಿ ಇಷ್ಟು ಮನಸ್ಸಿಗೆ ಪರಿಣಾಮ ಆಯ್ತಲ್ಲ, ಅವರು ನಮ್ಮಂತೆ ತಲೆ ಬಳಸ್ಕೊಂಡ್ರು, ಚಂಡ್ಕಿ ಬಿಟ್ಟರು. ನಮ್ಮಂತೆ ಒಂದು ಕಪಾಟ ಇಟ್ಕೊಂಡ್ರು, ತಟ್ಟಿ ಇಟ್ಕೊಂಡ್ರು, ಹಾಸಿಗೆ ಇಟ್ಕೊಂಡ್ರು. ನಾವು ಹೇಗೆ ವಿದ್ಯಾರ್ಥಿಗಳಿದ್ವೋ ಹಾಗೆ ವಿದ್ಯಾರ್ಥಿಗಳಾಗಿ ನಮ್ಮ ಜೊತೆಗೆ ಇದ್ದು ಅಧ್ಯಯನ ಮಾಡಿ ಸುಧಾಮಂಗಳ ಮಾಡಿಕೊಂಡ್ರು. ಆಚಾರ್ಯ ಹೇಳಿದರು, ಬೇಡಪ್ಪ, ನೌಕರಿ ಸಿಗುವುದೇ ಬ್ರಾಹ್ಮಣರಿಗೆ ಅಪರೂಪ, ದುಡಿಯುವುದೇ ಕಷ್ಟ, ಅದರಲ್ಲಿ ಇದೆಲ್ಲ ಏನದು ನೀವೇ ಉಪದೇಶ ಮಾಡ್ತೀರಿ, ಶಾಸ್ತ್ರ ಹೇಳ್ತದೆ, ದೇವರ ರಕ್ಷಣೆ ಮಾಡ್ತಾನೆ, ಅಂದಮೇಲೆ ನಾವು ಯಾಕೆ ಅವಿಶ್ವಾಸ ಮಾಡಬೇಕು ಅಂತ ಹೇಳಿ ಆಚಾರ್ಯರು ಹೇಳಬೇಕಾದ ಲೌಕಿಕ ಉಪದೇಶಗಳನ್ನು ಹೇಳಿದರು. ಅವರು ಪಕ್ವರಾಗ್ಯಾರೋ ಇಲ್ಲ ಅಂತ ಅನ್ನೋದನ್ನು ಟೆಸ್ಟ್ ಮಾಡಿದರು. ಪಕ್ವರಾಗ್ಯಾರ ಅಂತ ಗೊತ್ತಾಯಿತು, ಶಿಷ್ಯ ಅಂತ ವಹಿಸಿದರು. ಈಗ ಅವರು 60-65 ವರ್ಷ ಈಗೂ ಇದ್ದಾರೆ. ಅಂದರೆ ಮನುಷ್ಯ ಮನಸ್ಸು ಯಾವಾಗ ಬದಲಾಗ್ತದೆ ಗೊತ್ತಿಲ್ಲ. ನೌಕರಿ ಮಾಡುವ ಮನುಷ್ಯ, ಚಲೋ ಪಗಾರಿದ್ದ ಮನುಷ್ಯ ಬಿಟ್ಟು ತಾನು ಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ಸುಧಾಮಂಗಳ ಮಾಡಿಕೊಂಡ್ರು, 60ನೇ ವರ್ಷಕ್ಕೆ ಅನುವಾದ ಮಾಡಿದರು. ಅಂದರೆ ಮನುಷ್ಯನಿಗೆ ಮನಸ್ಥಿತಿ ಯಾವಾಗಲೂ ಬದಲಾಗ್ಬೋದು, ಗೊತ್ತಿಲ್ಲ. ಉಪದೇಶ ಮಾಡುವ ಗುರುಗಳು ಹಾಗಿರಬೇಕು, ಆ ಮನುಷ್ಯನ ಪಕ್ವಾವಸ್ಥೆ ಬಂದಿರಬೇಕು, ಅಂದಾಗ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಉಪರತಿ, ಗುರುಗಳ ಹತ್ತಿರ ಇರಬೇಕು, ಗುರುಗಳ ಪ್ರವಚನ ಕೇಳಬೇಕು, ಉಪದೇಶ ಕೇಳಬೇಕು. ದೊಡ್ಡವರು ಗುರುಗಳ ಯಾವಾಗಲೂ ದ್ವಾರ ಮಾಹುರ್ ವಿಮುಕ್ತೆ, ಶ್ರವಣ ಇದು ಮೊದಲನೇ ಹಂತ ಸಾಧನಕ್ಕೆ. ಕೇಳ್ತಾ ಇರ್ಬೇಕು. ಬೇಸರ ಬಂದರೂ ಪರವಾಗಿಲ್ಲ, ಕೇಳ್ತಾ ಇರ್ಬೇಕು. ಯಾವಾಗ ಮನಸ್ಸು ಚೇಂಜ್ ಆಗ್ತದೆ ಗೊತ್ತಿಲ್ಲ. ಹಾಗಾಗಿ ಉಪರತಿ. ತಿತಿಕ್ಷಾ, ದೊಡ್ಡವರು ಮಾಡಿದ ಏನೇ ಅಪರಾಧಗಳಿರಲಿ, ಅಪರಾಧಗಳೇ ಅಲ್ಲ, ಆದರೂ ಅಪರಾಧ ಅಂತ ನಮಗೆ ಅನಿಸಿದರೂ ನಾವು ತಿರುಗಿ ಮಾತಾಡಬಾರ್ದು. ಯಾಕೆ ಹಿಂಗೆ ಮಾಡಿದಿರಿ, ಯಾಕೆ ಹಿಂಗಾಯಿತು, ನನಗ್ಯಾಕೆ ಹಿಂಗೆ ಮಾಡಿದಿರಿ, ನೀವ್ಯಾಕೆ ಹಿಂಗೆ ಮಾಡಿದಿರಿ, ನಿಮ್ಗೆ ಯಾರು ಹೇಳೋರು ಇಲ್ಲೇನು ಕೇಳೋರು, ಇದನ್ನು ಯಾವೂ ಕೇಳ್ತಕ್ಕದ್ದಲ್ಲ. ಹೀಗೆಲ್ಲ ಕೇಳೋನಿದ್ದು ಅಂದರೆ ಅವನು ಶಾಸ್ತ್ರಕ್ಕೆ ಅಧಿಕಾರನೇ ಇಲ್ಲ. ಅವ್ರಿಗೆ ಕೇಳೋರು, ಅವ್ರ ಗುರುಗಳಿದ್ದಾರಪ್ಪ, ನಿಂದೇನು ಕಾರ್ಬಾರ್ ನಡುವೆ ಅಂತಂತದ್ದು ಶಾಸ್ತ್ರ. ನಿನಗೇನೂ ಅಧಿಕಾರ ಇಲ್ಲ ಕೇಳಲಿಕ್ಕೆ.
ನೀನು ಶಿಷ್ಯನಾಗಿರಬೇಕು. ಅವ್ರು ಏನೇ ಮಾಡಿರಲಿ, ನೀನು ತಪ್ಪು ಮಾಡದೇ ಇದ್ದರೂ ಅವರೇನಾದರೂ ದಂಡನೆ ಮಾಡಿದರೆ, ಹಿಂದೆ ಯಾವುದೋ ಮಾಡಿದ ತಪ್ಪಕ್ಕೆ ನನಗೆ ದಂಡ ಸಿಗ್ತಾ ಇದೆ, ಆವಾಗ ಬಚಾವಾಗಿನಲ್ಲ, ಹಾಗಾಗಿ ದಂಡ ಸಿಗ್ತಾ ಇದೆ ಅಂತ ಹೇಳಿಕೊಂಡು ನಾವು ಅದಕ್ಕೆ ಸಮಾಧಾನ ಮಾಡಿಕೋಬೇಕು ಹೊರತು ನಾನೇನು ತಪ್ಪೇ ಮಾಡಿಲ್ಲ. ಈಗ ತಪ್ಪು ಮಾಡಿದಾಗ ಬೈದರೆ ಹೊಡೆದ್ರನ್ನೇ ತಿರುಗಿ ಬೀಳುತ್ತದೆ. ಪರಿಸ್ಥಿತಿ ಹೀಗಿದೆ. ಇವು ನಾಲ್ಕುಗಳಿದ್ದರೆ ನಮಗೆ ಶಾಸ್ತ್ರ ಓದಲಿಕ್ಕೆ ಅಧಿಕಾರ ಇದೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರ ಗ್ರಂಥವನ್ನು ಟೀಕಾಕೃತ್ಪಾದರು ಬರೆದಾರಲ್ಲ, ಆ ಟೀಕಾಕೃತ್ಪಾದರ ಗ್ರಂಥವನ್ನು ಅಧ್ಯಯನ ಮಾಡಬೇಕಾದ್ರೆ ಈ ಎಲ್ಲ ಗುಣಗಳಿರ್ಬೇಕು ನಮಗೆ. ಅಂದಾಗ ಯಾವಾಗ ಮುಗಿಸಂತ ಹೇಳ್ತಾ ಇದ್ದೇನೆ. ಸರಿ, ಹಾಗಾಗಿ ಇಷ್ಟು ಮಹತ್ವವಿದೆ. ಹಾಗಾಗಿ ಮುಖ್ಯವಾಗಿ ನಮಗೆ ಬೇಕಾದದ್ದು ವೈರಾಗ್ಯ ನೋಡಿ. ಟೀಕಾಕೃತ್ಪಾದರು ಕೇವಲ ನುಚ್ಚನ್ನು ತಿಂದು ಬದುಕಿ ಅವರ ಜೀವನದಲ್ಲಿ ಗ್ರಂಥವನ್ನು ಅಧ್ಯಯನ ಮಾಡಿ ಟೀಕಾಕೃತ್ಪಾದರು ಶಾಸ್ತ್ರವನ್ನು ರಚನೆ ಮಾಡಿ ನಮ್ಮ ಸಮಾಜಕ್ಕೆ, ನಮ್ಮ ಸಜ್ಜನ ಸಮುದಾಯಕ್ಕೆ ಕೊಟ್ಟಂಥದ್ದು ಮಹೋಪಕಾರ. ಇದರಷ್ಟು ಉಪಕಾರ ಜಗತ್ತಿನಲ್ಲಿ ಬೇಕಾದ ಮಾಡಿದ್ರು 10,000 ಕೋಟಿ ರೂಪಾಯಿ ಯಾರ ಕೈಯಲ್ಲಿ ತಂದು ಕೊಟ್ಟರು ನಮಗೇನು ಸಿಗಲಿಕ್ಕಿಲ್ಲ. ಅದು ಇವತ್ತಿಲ್ಲ ನಾಳೆ, ಭಾಳ ಅಂದರೆ ಒಂದು 50 ವರ್ಷಕ್ಕೋ 100 ವರ್ಷಕ್ಕೋ 1000 ವರ್ಷಕ್ಕೋ ಖಲಾಸ ಹೋಗ್ತದೆ. ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ತೀರಿ ಹೋಗ್ತದೆ. ಆದರೆ ಟೀಕಾಕೃತ್ಪಾದರು ಮಾಡಿದ ಉಪಕಾರ ಅನಂತ ಜನ್ಮಕ್ಕೂ ಅದು ಮುಗಿಯುವುದಿಲ್ಲ, ತೀರುವುದಿಲ್ಲ. ಅಷ್ಟು ಮಹತ್ತರವಾದ ಉಪಕಾರವನ್ನು ಶ್ರೀಮದ್ ಟೀಕಾಕೃತ್ಪಾದರು ಮಾಡಿದ್ದಾರೆ. ಹಾಗಾಗಿ ಈ ಉಪಕಾರವನ್ನು ಅವರು ಪಡಿಬೇಕು ಅಂತಾದರೆ ಇದು ಅವರ ವೈರಾಗ್ಯ. ಜ್ಞಾನದ ಬಗ್ಗೆ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗಲೇ ಗೊತ್ತಾಗ್ತದೆ ಏನು ಜ್ಞಾನ, ಅವರ ತಪಸ್ಸು, ಇಷ್ಟೆಲ್ಲ ಅದ್ಭುತವಾದ ಸಾಮರ್ಥ್ಯವನ್ನು, ಶಾಪಾನುಗ್ರಹ ಸಾಮರ್ಥ್ಯವನ್ನು, ಜ್ಞಾನದ ಸಾಮರ್ಥ್ಯವನ್ನು ಎಲ್ಲವನ್ನು ಪಡೆದರು. ಅವರು ಟೀಕಾಕೃತ್ಪಾದರು ಹೇಳ್ತಾರೆ, ನಂದು ಯಾವುದಲ್ಲಪ್ಪ ಇದು, ನನಗೆ ವ್ಯಾಕರಣ ಶಾಸ್ತ್ರದಲ್ಲಿ ಪಾಂಡಿತ್ಯ ಇಲ್ಲ, ತರ್ಕಶಾಸ್ತ್ರದಲ್ಲಿ ಪಾಂಡಿತ್ಯ ಇಲ್ಲ, ಮೀಮಾಂಸಾ ಶಾಸ್ತ್ರದಲ್ಲಿ ಪಾಂಡಿತ್ಯ ಇಲ್ಲ, ಸಾಹಿತ್ಯದಲ್ಲಿ ಪಾಂಡಿತ್ಯ ಇಲ್ಲ. ಆದರೂ ನಾನು ಏನೋ ಮಾತಾಡಿದರೂ ಕೂಡ ಅದು ಸಜ್ಜನ ಸಮುದಾಯ ಇದು ಹೊಗಳುವಂತೆ ಮಾಡ್ತದೆ. ನ ಶಬ್ದಾಬ್ದೋಗಾಢ ನ ಚ ನಿಗಮ ಚರ್ಚಾಶು ಚತುರಾಹ ನ ಚ ನ್ಯಾಯೇ ಪ್ರೌಢ ನ ಚ ನಿಗಮ ವೇದ್ಯ ಅಪಿವಯಂ ನ ಚ ವಿದಿತ ವೇದ್ಯ ಅಪಿವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಏನೋ ಎವಡ ಸವಡ ಮಾತಾಡಿದರೂ ಜ್ಞಾನಿಗಳು ಆ ನನ್ನ ವಾಕ್ಯಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಓಡಾಡ್ತಾರೆ, ಇವತ್ತು ಪೂಜಾ ಮಾಡ್ತಾರೆ, ಸತ್ಕಾರ ಮಾಡ್ತಾರೆ, ಗೌರವ ಸಲ್ಲಿಸ್ತಾರೆ ಅಂತಂದರೆ ಅದು ನನ್ನ ಮಹಿಮೆಯಲ್ಲ, ಅದು ಟೀಕಾಕೃತ್ಪಾದರು ಹೇಳ್ತಾರೆ ನನ್ನ ಮಹಿಮೆಯಲ್ಲ, ಶ್ರೀಮದಾಚಾರ್ಯರು ಮಾಡಿದಂತಹ ಅನುಗ್ರಹ. ಅದು ಅವ್ರಿಗೇನು ಬರುವುದಿಲ್ಲ ಅಂತಿಲ್ಲ, ಎಲ್ಲ ಬರ್ತಿದ್ದರೂ ಹೇಗಿರಬೇಕು ಅಂತನ್ನೋದನ್ನು ತಿಳಿಸಿಕೊಟ್ಟಿದ್ದು ಸಮಾಜಕ್ಕೆ, ಶಿಷ್ಯ ಸಮುದಾಯಕ್ಕೆ ಹೀಗಿರಬೇಕು ಅಂದಾಗ ನಮಗೆ ಆ ಗ್ರಂಥವು, ಜ್ಞಾನಿಗಳು, ದೇವರು ನಮಗೆ ಅನುಗ್ರಹ ಮಾಡ್ತಾರೆ. ಇಲ್ಲದಿದ್ದರೆ ಮಾಡೋದಿಲ್ಲ. ನನಗೆ ಬರ್ತದೆ. ಸಾಮಾನ್ಯವಾಗಿ ಎರಡಕ್ಕೆ ಭಾಳ ವಿಚಿತ್ರವಾದ ಅಹಂಕಾರ ಬರ್ತದೆ. ಒಂದು ವಿದ್ಯಾಕ್ಕೆ, ಒಂದು ಧನಕ್ಕೆ. ಸ್ವಲ್ಪ ಹಣ ಬಂತಿಲ್ಲೋ ಮನುಷ್ಯನಿಗೆ ಬೀಗ್ತಾನೆ, ವಿದ್ಯಾ ಬಂತಿಲ್ಲೋ ಮನುಷ್ಯ ಬೀಗ್ತಾನೆ. ಆ ಎರಡು ಅವಸ್ಥೆಯನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಇದೆ. ಏನಾದರೂ ಒಂದು ಸಮಸ್ಯೆ ಆಗಬೇಕಂದಾಗೆ ಕುಂತಾನೆ ಮನುಷ್ಯ. ಆದರೆ ಟೀಕಾಕೃತ್ಪಾದರ ಜೀವನದಲ್ಲಿ ಹಾಗೆ ಆಗಲೇ ಇಲ್ಲ. ಹಾಗಾಗಿ ಟೀಕಾಕೃತ್ಪಾದರು ಎಲ್ಲ ಮಹಾನುಭಾವರಿಗೆ ಆದರ್ಶರಾದರು. ರಾಯರು, ವ್ಯಾಸರಾಯರು, ಶ್ರೀಪಾದರಾಜರು, ವಾದಿರಾಜರು, ರಘುತ್ತಮರು, ಯಾರ್ಯಾರು ಮಹಾನುಭಾವರಂತಿದ್ದಾರೆ ನೋಡಿ ಜಗತ್ತಿನಲ್ಲಿ, ಅವರು ಎಲ್ಲರಿಗೂ ಆದರ್ಶರಾದರು. ರಾಯರಂಥ ಮಹಾನುಭಾವರು ಹೇಳ್ತಾರೆ, ಅವರ ಗ್ರಂಥಗಳನ್ನು ಓದ್ತಾ ಬರಿತಾ ಹೋದರೆ ಅರ್ಥಗಳೇ ಮುಗಿಯುವುದಿಲ್ಲ, ಗ್ರಂಥ ಬಾಹುಲ್ಯ ಆಗ್ತದೆ ಅಂತ ಸಲುವಾಗಿ ನಿಂದ್ರಿಸ್ಬೇಕು ನಾನು. ರಾಯರು ಹೇಳ್ತಾರೆ, ವ್ಯಾಸರಾಜರಂತಹ ವ್ಯಾಸರಾಜರೇ ಅವರ ಬಗ್ಗೆ ಹೇಳಬೇಕು, ಇನ್ನು ನಾವೇನು ಪ್ರವಚನ ಮಾಡೋದು ಅವ್ರ ಬಗ್ಗೆ ವಿಚಾರ ಮಾಡ್ರಿ. ವ್ಯಾಸರಾಯರಂಥ ಮಹಾನುಭಾವರು ಅವರ ಬಗ್ಗೆ ಹೇಳಲಿಕ್ಕೆ ಸಮರ್ಥರು. ಯಾಕೆ ಅಂದರೆ ಅವರ ಗ್ರಂಥಗಳ ಗಾಂಭೀರ್ಯ ಅವರೇ ಹೇಳಲಿಕ್ಕೆ ಸಾಧ್ಯ. ವ್ಯಾಸರಾಯರು ಅಂತಂದರೆ ನಮ್ಮ ಸಮಾಜಕ್ಕೆ ದೊಡ್ಡ ಮೇರು ಪರ್ವತವರು ಜ್ಞಾನದ ಕ್ಷೇತ್ರದಲ್ಲಿ. ಅಂಥ ವ್ಯಾಸರಾಯರು ಹೇಳ್ತಾರೆ, ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಅನುಗ್ರಹ ಇಲ್ಲ ಅಂತಂದರೆ ಈ ಯಾವ ಗ್ರಂಥಗಳನ್ನು ರಚನೆ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇದ್ದಿದ್ದಿಲ್ಲ. ನ್ಯಾಯಾಮೃತ
ಚಂದ್ರಿಕಾ, ತರ್ಕತಾಂಡವ ಈ ಗ್ರಂಥಗಳನ್ನು ರಚನೆ ಮಾಡಬೇಕಂದ್ರೆ ತತ್ವಪ್ರಕಾಶಿಕ ಗ್ರಂಥವನ್ನು ಆಧಾರ ಇಟ್ಟುಕೊಂಡು ಈ ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿದ್ದೆ ನಾನು. ಹಾಗಾಗಿ ಅವರ ಅನುಗ್ರಹ ಬೇಕು. ರಾಯರು ಹೇಳುತ್ತಾರೆ, ನಾನು ಮೇಲಿಂದ ಮೇಲೆ ಒಂದು ವಿಚಾರ ಮಾಡ್ತಿರ್ತೇನೆ. ಈಗ ರಾಯರು ಬಂದ ಮೇಲೆ ರಾಯರ ಮಠ ಅಂತ ಬಂತು, ವ್ಯಾಸರಾಯರು ಬಂದ ಮೇಲೆ ವ್ಯಾಸರಾಯರ ಮಠ ಅಂತ ಬಂತು, ಶ್ರೀಪಾದರಾಜರು ಬಂದ ಮೇಲೆ ಶ್ರೀಪಾದರಾಜರ ಮಠ ಅಂತ ಬಂತು. ಎಲ್ಲ ಮಹಾನುಭಾವರಿಗೆ ಆಶ್ರಮ ಕೊಟ್ಟ ಜ್ಯೇಷ್ಠ ಯತಿಗಳಿದ್ದಾರೆ, ಅವ್ರಿಗಿಂತ ಪೂರ್ವಜರು ಇದ್ದಾರೆ. ಅವ್ರ ಹೆಸರಿನಿಂದ ಮಠ ಬರಲಿಲ್ಲ. ರಾಯರು ಬಂದ ಮೇಲೆ ರಾಯರ ಮಠ ಅಂತ ಬಂತು. ಯಾಕೆ? ವ್ಯಾಸರಾಯರು ಬಂದ ಮೇಲೆ ವ್ಯಾಸರಾಯರ ಮಠ ಅಂತ ಬಂತು. ಯಾರು ತಪ್ಪು ಭಾವಿಸಬೇಡ್ರಿ. ಶ್ರೀಪಾದರಾಜರು ಬಂದ ಮೇಲೆ ಶ್ರೀಪಾದರಾಜರ ಮಠ ಅಂತ ಬಂತು. ಅವ್ರ ಹಿಂದೆ ಗುರುಗಳು ಇದ್ದಿದ್ದಿಲ್ವ? ರಾಯರಕ್ಕಿಂತ ಹಿಂದೆ ಗುರುಗಳು ಇದ್ದಿದ್ದಿಲ್ವ? ಆ ಎಲ್ಲ ಗುರುಗಳು ಇವರಲ್ಲಿ ಅದ್ಭುತವಾಗಿ ಸನ್ನಿಧಾನವನ್ನು ತಂದು, ನೀನು ಟೀಕಾಕೃತ್ಪಾದರ ಅಂದರೆ ಅವರು ಹೇಳುವ ಅಭಿಪ್ರಾಯ, ನಾನು ವಿಚಾರ ಮಾಡ್ತಿರ್ತೇನೆ, ಎಲ್ಲ ಗುರುಗಳ ಸನ್ನಿಧಾನ, ಆಯಾ ಮಠಾಧೀಶರ ಸನ್ನಿಧಾನ ಅವರಲ್ಲಿ ಬಂದ ಮೇಲೆ ಟೀಕಾಕೃತ್ಪಾದರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡೋದ್ರಿಂದಲೇ ಅವರವರ ಹೆಸರಿನಿಂದ ಮಠ ಪ್ರಾರಂಭವಾಯಿತು ಅಂದರೆ ವಿಚಾರ ಮಾಡ್ರಿ. ಟೀಕಾಕೃತ್ಪಾದರ ಅನುಗ್ರಹ ಇದ್ದುದಕ್ಕಾಗೇನೆ ಆಯಾ ಮಠಾಧೀಶರು ಆಯಾ ಮಠದಿಂದ ಪ್ರವರ್ತನೆ ಮಾಡಿದಂತೆ ಆಯಿತು. ಅವ್ರ ಹಿಂದೆ ಬೇರೆ ಗುರುಗಳು ಇದ್ದಿದ್ದಿಲ್ಲ ಅಂತಿಲ್ಲ. ರಾಯರ ಮಠ ಅಂತ ಪ್ರಾರಂಭ ಆಯಿತು. ವ್ಯಾಸರಾಯರು ಟೀಕಾರಾಯರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡೋದರಿಂದ ವ್ಯಾಸರಾಯರ ಮಠ ಅಂತ ಪ್ರಾರಂಭವಾಯಿತು. ನಾನು ಹೇಳುವ ಅಭಿಪ್ರಾಯ, ಟೀಕಾಕೃತ್ಪಾದರ ಕೃತಿಗಳನ್ನು ಅಧ್ಯಯನ ಮಾಡಿ, ವ್ಯಾಖ್ಯಾನ ಮಾಡಿ, ರಚನೆ ಮಾಡಿ ಸಮಾಜಕ್ಕೆ ಅವರು ಟೀಕಾಕೃತ್ಪಾದರ ಗ್ರಂಥವನ್ನು ಓದುವುದಕ್ಕೆ ಸುಲಭ ಮಾಡಿಕೊಟ್ಟಿದ್ದಕ್ಕೇನೆ ಅವರಿಗೆ ಆ ಪ್ರಶಸ್ತಿ ಬಂತು, ಆ ಗೌರವ ಬಂತು, ಆ ಸನ್ಮಾನ ಸಿಕ್ತು. ಹಾಗಾಗಿ ನಾವು ಕೂಡ ಜಗತ್ತಿನಲ್ಲಿ ಟೀಕಾಕೃತ್ಪಾದರ ಗ್ರಂಥವನ್ನು ಅಧ್ಯಯನ ಮಾಡಿದರೆ ನಮಗೆ ಎಲ್ಲ ವಿಧವಾದ ಸೌಖ್ಯಗಳು, ಲೌಕಿಕವಾದ ಅಲೌಕಿಕವಾದ, ಬಡವರಾಗ್ತೇವೆ ಅಂತ ಏನೂ ತಿಳ್ಕೊಳ್ಳೋ ಕಾರಣ ಇಲ್ಲ. ಟೀಕಾಕೃತ್ಪಾದರ ಗ್ರಂಥವನ್ನು ಅಧ್ಯಯನ ಮಾಡಿದರೆ ಎಲ್ಲ ವಿಧವಾದ ಶ್ರೀಮಂತಿಕೆ ಬರುತ್ತದೆ. ಲೌಕಿಕವಾಗಿಯೂ ಅಲೌಕಿಕವಾಗಿಯೂ ಎಲ್ಲವನ್ನೂ ಟೀಕಾಕೃತ್ಪಾದರು ಕೊಡ್ತಾರೆ. ಹಾಗಾಗಿ ಅಂಥ ಟೀಕಾಕೃತ್ಪಾದರ 3 ದಿನಗಳ ಆರಾಧನೆ, ಪ್ರತಿನಿತ್ಯವೂ ಪ್ರತಿಕ್ಷಣಕ್ಕೂ ಟೀಕಾಕೃತ್ಪಾದರ ಆರಾಧನೆ. ಯಾಕೆಂದರೆ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡ್ತೇವೆ, ಅವರ ಗ್ರಂಥಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತೇವೆ, ಆ ಗ್ರಂಥದ ಭಾವವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತೇವೆ. ಹಾಗಾಗಿ ಟೀಕಾಕೃತ್ಪಾದರ ಅನುಗ್ರಹ ಇಲ್ಲ ಅಂತಾದರೆ ಆ ಭಾವವನ್ನು, ಅರ್ಥವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರತಿಕ್ಷಣವೂ ಅವರ ಆರಾಧನೆ, ಅವರ ಮಹಿಮಾ ಚಿಂತನೆ ಮಾಡ್ತಾನೇ ಇರಬೇಕು. ಅದರಲ್ಲಿ ಈ 3 ದಿನಗಳಲ್ಲಿ ವಿಶೇಷ, ಮಳಖೇಡದಲ್ಲಿ ವಿಶೇಷವಾಗಿ ಅವರ ಸನ್ನಿಧಾನ, ಅವರ ಗುರುಗಳ ಪಕ್ಕದಲ್ಲೇ, ಅಕ್ಷೋಭ್ಯ ತೀರ್ಥರ ಪಕ್ಕದಲ್ಲೇ ಅವರು ಇದ್ದು ವಾಸ ಮಾಡಿ ಎಲ್ಲ ಸಮಾಜಕ್ಕೆ, ಸಜ್ಜನ ಸಮುದಾಯಕ್ಕೆ ಗ್ರಂಥಗಳ ಜ್ಞಾನವನ್ನು ಕೊಡ್ತಾ ಅನುಗ್ರಹವನ್ನು ಮಾಡುತ್ತಾ ಇದ್ದಾರೆ ಮಹಾನುಭಾವರು. ಅಂಥ ಮಹಾನುಭಾವರು ನಮಗೆ ನಿಮಗೆ ಎಲ್ಲರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಿ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡುವ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ನೀವು